ಫುಡ್ ಡೆಲಿವರಿ ಬಾಯ್ಗೆ ಡಿಕ್ಕಿ ಹೊಡೆದಿದೆ ಕಾರು. ಅಸ್ವಸ್ಥನಾಗಿ ರಸ್ತೆಯಲ್ಲಿ ಬಿದ್ದಿದ್ದಾರೆ ಡೆಲಿವರಿ ಬಾಯ್. ಎಲೆಕ್ಟ್ರಾನಿಕ್ ಸಿಟಿಯ ಹೊಸ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಫುಡ್ ಡೆಲಿವರಿ ಬಾಯ್ಗೆ ಕಾರೊಂದು ಡಿಕ್ಕಿ ಹೊಡೆಯುತ್ತೆ. ಹೀಗಾಗಿ ಅಸ್ವಸ್ಥನಾಗಿ ರಸ್ತೆಯಲ್ಲಿ ಬೀಳ್ತಾರೆ ಡೆಲಿವರಿ ಬಾಯ್. ಎಲೆಕ್ಟ್ರಾನಿಕ್ ಸಿಟಿಯ ಹೊಸ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಯುವಕನನ್ನ ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಿದ್ರು ಸ್ಥಳೀಯರು. ಫುಡ್ ಡೆಲಿವರಿ ಬಾಯ್ ನೆರವಿಗೆ ಬರ್ತಾರೆ ಸ್ಥಳೀಯರು. ಅಪಘಾತದ ಬಳಿಕ ಈ ಒಂದು ಕಾರ್ ಏನಿದೆ ಅದು ಡಿವೈಡರ್ಗೂ ಕೂಡ ಡಿಕ್ಕಿಯನ್ನು ಹೊಡೆಯುತ್ತೆ. ಮೊದಲಿಗೆ ಫುಡ್ ಡೆಲಿವರಿ ಬಾಯ್ ಮಾಡ್ತಾ ಇದ್ದಂತಹ ಬೈಕ್ಗೆ ಕಾರು ಡಿಕ್ಕಿ ಹೊಡೆಯುತ್ತೆ. ತದನಂತರದಲ್ಲಿ ಇದೇ ಕಾರು ಹೋಗಿ ಡಿವೈಡರ್ಗೆ ಡಿಕ್ಕಿಯನ್ನು ಹೊಡೆಯುತ್ತೆ. ಯಾವಾಗ ಬೈಕ್ಗೆ ಡಿಕ್ಕಿ ಹೊಡೆಯುತ್ತೆ ಅದರಲ್ಲಿದ್ದಂತಹ ಡೆಲಿವರಿ ಬಾಯ್ ಪಾಪ ಅಸ್ವಸ್ಥನಾಗಿ ರಸ್ತೆಗೆ ಬೀಳ್ತಾರೆ. ನೀವು ಕೂಡ ಆತನ ಅರಳಾಡ್ತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಎಲೆಕ್ಟ್ರಾನಿಕ್ ಸಿಟಿಯ ಹೊಸ ರಸ್ತೆಯಲ್ಲಿ ಒಂದು ಘಟನೆ ನಡೆದಿದೆ. ತಕ್ಷಣವೇ ಅಲ್ಲಿರುವಂತಹ ಸ್ಥಳೀಯರು ಅಲ್ಲಿಗೆ ಬಂದು ಯುವಕನನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಫುಡ್ ಡೆಲಿವರಿ ಬಾಯ್ ನೆರವಿಗೆ ಬಂದಿದ್ದಾರೆ ಸ್ಥಳೀಯರು. ಅಪಘಾತದ ಬಳಿಕ ಡಿವೈಡರ್ಗೂ ಕೂಡ ಕಾರು ಡಿಕ್ಕಿ ಹೊಡೆದಿದೆ. ಪಾಪ ಯಾವ್ದಾವುದೋ ಊರುಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ತಮ್ಮ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಅವರು ಬೆಂಗಳೂರಿಗೆ ಬರ್ತಾರೆ. ಇಲ್ಲಿ ಫುಡ್ ಡೆಲಿವರಿ ಬಾಯ್ ಮಾಡ್ತಾ ಇರ್ತಾರೆ, ಜೊತೆಗೆ ಡೆಲಿವರಿ ಮಾಡ್ತಾ ಇರ್ತಾರೆ ಫುಡ್ಡನ್ನು. ಹಾಗೆ ಅವರಿಗೆ ಒಂದಿಷ್ಟು ಟಾರ್ಗೆಟ್ ಕೂಡ ಇರುತ್ತೆ. ಇಷ್ಟು ಟೈಮ್ ಒಳಗಡೆ ನೀವು ರೀಚ್ ಆಗಬೇಕು, ಇಷ್ಟೊಳಗಡೆ ರೀಚ್ ಆಗಿ ಇಷ್ಟರೊಳಗೆ ಪಿಕಪ್ ಮಾಡಬೇಕು, ಹಾಗೆ ಡೆಲಿವರಿ ಕೊಡಬೇಕು ಅಂತ. ಈ ನಿಟ್ಟಿನಲ್ಲಿ ಅವರು ತಮ್ಮ ಕೆಲಸವನ್ನು ಮಾಡ್ತಾ ಇರ್ತಾರೆ. ಆದರೆ ಒಂದು ಕಾರ್ ಬಂದು ಡಿಕ್ಕಿ ಹೊಡೆಯುತ್ತೆ ಬೈಕ್ಗೆ. ಹೀಗಾಗಿ ಅಸ್ವಸ್ಥನಾಗಿ ರಸ್ತೆಯಲ್ಲಿ ಬೀಳ್ತಾರೆ ಡೆಲಿವರಿ ಬಾಯ್. ಆದರೆ ತಕ್ಷಣವೇ ಅಲ್ಲಿರುವಂತಹ ಸ್ಥಳೀಯರು ಬಂದು ನೆರವಿಗೆ ಬಂದು ಅವರನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. Say. Oh,